ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹೆಂಡತಿ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ನಮ್ಮ ಗಮನ ಎಲ್ಲ ಮಗು ಮೇಲಿರುತ್ತೆ. ಸೊ ಗಂಡ ಆದವನ್ ಗಮನ ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಬಾರ್ದು. ಅದಕ್ಕೇನೆ ನಾವು ಸ್ವಲ್ಪ ಎಚ್ಚರ ವಹಿಸಬೇಕು. ನೋಡು, ಇದು ನಿನ್ನ ಮೇಲಿರೋ ಕಾಳಜಿಗೆ, ನಿನ್ನ ಮಗು ಮೇಲಿರೋ ಕಾಳಜಿಗೆ ಹೇಳ್ತಿದ್ದೀನಿ. ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮಲೆ ಬಿಡಿ, ದಿಯಾಗೂ ಮತ್ತು ಅವ್ರಿಗೂ ಸಂಬಂಧ ಇದೆ ಅಂತ ತಾನೆ? ನಾನು ಗಮನಿಸ್ತಾನೆ ಇವನಿ, ಅವಕಾಶ ಸಿಕ್ಕಿದಾಗೆಲ್ಲ ಅವ್ರ ಬಗ್ಗೆ ಏನಾರ ಒಂದು ಹೇಳ್ತಾನೆ ಇರ್ತೀರಾ. ಮೊದಲೆಲ್ಲ ನೀವು ನಾನು ಒಳ್ಳೇದೇ ಕೇಳ್ತಿದ್ದೀರಿ ಅಂತ ಸುಮ್ಮನೆ ಆಗ್ತಿದ್ದೆ. ಆದ್ರೆ ಈಗ ಅವ್ರಷ್ಟೆಲ್ಲ ಬದಲಾದ್ಮೇಲೂ ನೀವು ಅವ್ರ ಬಗ್ಗೆ ಹಂಗೆ ಮಾತಾಡ್ತೀರಾ ಅಂದ್ರೆ, ನಾವು ಗಂಡ ಹೆಂಡತಿ ಚಂದಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅಕ್ಕಾರೆ? ಮಲ್ಲಿ, ಆ ಥರದ್ದೆಲ್ಲ ಏನೂ ಇಲ್ಲ ಮಲ್ಲಿ. ಆ ಥರದ್ದೆಲ್ಲ ಏನೂ ಇಲ್ಲ ಅಂದ್ಮ್ಯಾಗೆ ಯಾಕೆ ಈ ಥರ ಮಾತಾಡ್ತಿದ್ದೀರ ಅಕ್ಕಾರೆ? ಮನ್ಸಲ್ಲಿರ ತಾನೆ ಮಾತ್ನಾಗ್ ಬರೋದು. ನಂಗೆಲ್ಲ ಅರ್ಥ ಆಗ್ತಾ ಇತ್ತು ಅಕ್ಕಾರೆ. ಇವಾಗ ಹೇಳಿದ್ರಲ್ಲ ಈ ಮಾತು ನೀವಲ್ದೆ ಬೇರೆ ಇನ್ಯಾರಾದ್ರೂ ಹೇಳಿದಿದ್ರೆ ನನ್ನ ಹತ್ರನೇ ಬ್ಯಾರೆ ಆಗಿರ್ತಾ ಇತ್ತು. ಆದ್ರೆ ನೀವು ಅಂತ ಸುಮ್ಮನೆ ಇದ್ದೀನಿ. ಯಾಕೆಂದ್ರೆ ನಿಮ್ ಮ್ಯಾಗೆ ನನ್ಗಷ್ಟು ಗೌರವ ಐತೆ, ಮರ್ಯಾದೆ ಐತೆ. ಅದನ್ನ ಹಿಂಗೆಲ್ಲ ಮಾತಾಡಿ ಕಳ್ಕೊಳಕ್ ಹೋಗ್ಬೇಡಿ. ವಯಸ್ಸಿನಾಗೆ, ಅನುಭವದಾಗೆ, ವಿದ್ಯೆನಾಗೆ ಎಲ್ಲಾದ್ರಿಗೂ ನೀವು ನನಗಿಂತ ದೊಡ್ಡವರು. ಅದನ್ನ ಈ ರೀತಿ ಮಾತಾಡಿ ನನ್ನಿಂದ ಚಿಕ್ಕವರಾಗಕ್ಕೆ ಹೋಗ್ಬೇಡಿ. ಅವ್ರು ಎಂಥವ್ರು ಅಂತ ನನಗ್ ಸಂದಾಗ ಗೊತ್ತು ಅಕ್ಕರೆ. ಅವ್ರು ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅಂಥವ್ರು ನನಗ್ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ತನ್ನನ್ನು ತಾವು ತಿದ್ಕೊಂಡು ಒಳ್ಳೆಯವರಾದ್ರೂ ನೀವದನ್ನ ಒಪ್ಕೊಳಕ್ ತಯಾರಿಲ್ಲ. ನೀವಿಂಗ್ ಮಾಡ್ತೀರಾ ಅಂತ ನಾನು ನನ್ನ ಮನ್ಸ್ನಾಗೂ ಅನ್ಕೊಂಡಿರ್ಲಿಲ್ಲ ಅಕ್ಕರೆ. ನಿಮ್ಮನ್ ಸಹನೆ ಒಳ್ಳೆಯವರು ಅನ್ಕೊಂಡಿದ್ದೆ ನಾನು. ನೀವದನ್ನ ಸುಳ್ಳು ಮಾಡ್ಬಿಟ್ರಿ. ನೀವು ಎಲ್ಲರ ತರನೇ ಅಂತ ತೋರಿಸ್ಕೊಟ್ಬಿಟ್ರಿ. ಇಲ್ಲ ಮಲ್ಲಿ, ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ. ನೋಡು, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಅಕ್ಕರೆ ನೋಡಿ ಅಕ್ಕರೆ, ನಾನು ಸ್ವಲ್ಪ ದಡ್ಡಿನೇ ಇರ್ಬೋದು. ಆದ್ರೆ ಹಾಲ್ಗೂ ಸುಣ್ಣದ ನೀರ್ಗೂ ನನಗೆ ವ್ಯತ್ಯಾಸ ಗೊತ್ತಾಗ್ತೈತೆ ಅಕ್ಕರೆ. ನನಗೂ ಎಲ್ಲ ಅರ್ಥ ಆಗ್ತೈತೆ. ನಾನು ಈ ಮನೆ ಕಾಲಿಟ್ಟಾಗಿಂದ ನೋಡ್ತಾನೆ ಇವನಿ. ಅವ್ರ ವಿಷಯ ಬಂದಾಗೆಲ್ಲ ನೀವ್ ಹಿಂಗೆ ನಡ್ಕಂತೀರಾ. ಅವ್ರ ಪ್ರೀತಿ ಎಂತದ್ದು ಅಂತ ನೋಡಿರೋ ನನಗೆ ನಿಮ್ಮ ದ್ವೇಷದ ಮಾತು ನನ್ನ ಕಿವಿಗೆ ಹೋಗಕ್ಕಿಲ್ಲ ಅಕ್ಕರೆ, ಹೋಗಕ್ಕಿಲ್ಲ. ಅವ್ರು ಏನು ಅನ್ನೋದು ನನ್ನ ಆತ್ಮಕ್ಕೆ ಗೊತ್ತು. ಅಷ್ಟು ಸಾಕು ನನಗೆ. ಇನ್ಯಾರು ಏನೇ ಹೇಳಿದ್ರು ನಾನದನ್ನ ಕಸತರನೆ ನೋಡೋದು. ಅಕ್ಕರಿ, ನಿಮಗೆ ಕೈ ಮುಗಿತೀನಿ. ನಿಮ್ ಮ್ಯಾಲಿರೋ ಗೌರವದಿಂದ ಕೇಳ್ಕಂತ ಇದ್ದೀನಿ. ಇನ್ ಯಾವತ್ತೂ ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.